ಯಾಕೆ ಮಾಡಿದ್ರಿ? ಹೆಂಡತಿನ ಯಾಕೆ ಪಾರ್ಟಿ ಮಾಡಿದ್ರಿ ಅಂತ ಕೇಳ್ತಾ ಇದೀನಿ. Last date of hearing I have submitted. This is transferred brief. Therefore, my lord, I could not delete it. ಬಟ್ರೆ ತಮ್ಮ ಮುಂದೆ ತರೋದು ಯಾಕೆ ಅಂತಂದ್ರೆ I don't know regarding making wife party because he is entitled for there is an active collusion is what the court draws from that. That's the point. Court ಏನ್ ಹೇಳ್ತದೆ? ಸೆಕೆಂಡ್ ನೋಡಿ ಎಷ್ಟೋ ಜನ ಇದ್ರಲ್ಲಿ ನೀವ್ ಹೇಳೋರು ಪ್ರಶಾಂತ, ಮನೋಹರ, ಆಮೇಲಿಂದ ಇಂದ್ರಮ್ಮ ಇದ್ದಿರ್ಬೋದು, ಸವಿತಾ, ಆಮೇಲಿಂದ ಮುರಳಿ, ಇವರೆಲ್ಲ ಹುಟ್ಟೇ ಇರ್ಲಿಲ್ಲ 79ನೇ ಇಸ್ವಿನಲ್ಲಿ. ಅವ್ರಿಗೆಲ್ಲ ಏನ್ ರೈಟ್ ಬರುತ್ತೆ? ಹುಟ್ಟಿದವರಿಗೆ ಹುಟ್ಟೋರು ಯಾರು ಅಂತ ಹೇಳ್ಬೇಕಲ್ಲ, ಡೇಟ್ ಕೊಟ್ಟು. 79ರಲ್ಲಿ ಯಾರ್ಯಾರು ಇದ್ರು? ಫಸ್ಟ್ ಡಿಫೆಂಡೆಂಟ್ ಮತ್ತೆ ಫಸ್ಟ್ ಪ್ಲೇಂಟಿಫ್ಗೆ ಹುಟ್ಟಿದಂತ ಮಕ್ಕಳು ಯಾರು? ಏನು ಇಲ್ಲ ಅದ್ರ ಬಗ್ಗೆ ಒಂದಕ್ಷರ. ಅಪ್ಪ ಮಾರೋದು, ಚಿಕ್ಕಪ್ಪ ಮಾರೋದು, ಗಂಡ ಮಾರೋದು, ಹೆಂಡ್ತಿರ್ ಬಂದ್ ಕೇಸ್ ಹಾಕೋದು, ಮಕ್ಕಳು ಬಂದ್ ಕೇಸ್ ಹಾಕೋದು, ಇವೆಲ್ಲ ಏನ್ ಅಸಹ್ಯ. ನಿಮ್ಮ ಅಪ್ಪಂಗೆ ನಾಳೆ ದಿನ ಸತ್ತೋದ್ಮೇಲೆ ಎಡೆ ಇಟ್ರೆ ಅವ್ನು ತಗೋತಾನ, ನಮ್ಮಪ್ಪ ಕಳ್ಳ, ಅವನ ಅಯೋಗ್ಯ, ನಮಗ್ ಮೋಸ ಮಾಡ್ಬಿಟ್ಟ ಅಂತ ಹೇಳಿದ್ರೆ ಪಿತೃಪಕ್ಷದಲ್ಲಿ ಏನ್ ಮಾಡ್ತಾರೆ ಹೇಳಿ? ಇನ್ನು 15 ದಿವಸಕ್ಕೆ ಬಂದು ಕೂತ್ಕೊಳ್ಳುತ್ತಲ್ಲ. ಈಗ ನಮ್ಗೆ ಆಲ್ರೆಡಿ ಇದ್ರಲ್ಲಂತೂ ಬಂದೇ ಇದ್ದಾನೆ, ಬದುಕಿದ್ದಾನೆ. ಅಪಲೆಂಟ್ಸ್ ಅವರು ಆಲ್ರೆಡಿ ಎಡೆ ಇಟ್ಬಿಟ್ಟಿದ್ದಾರೆ. ನೀವು ಅವನಿಗೆ ಮಾಡಿದಿರಿ. ಜೀವಿತ ಕಾಲದಲ್ಲಿ ನಮ್ಮಪ್ಪ 420 ಅಂತ ಹೇಳ್ದಂತ ಮಕ್ಕಳು ನೀವು, ಹೆಂಡ್ತಿ ನೀವು. ಅವನು ವೆಂಕಟ್ ನಿಮ್ಮ ಫಸ್ಟ್ ಡಿಫೆಂಡೆಂಟ್ ತಂದ್ಕೊಟ್ಟಿದ್ದ ದುಡ್ಡಿನಲ್ಲಿ ನೀವು ಊಟ ಮಾಡ್ಲಿಲ್ವೇನೋ? ಫಸ್ಟ್ ಪ್ಲೇಂಟಿಫ್ ಊಟ ಮಾಡ್ಲಿಲ್ಲ. ಮಾಡಿ ಅಲ್ಲ ಮಾಡಿದಿರಿ. ಮಾಡಾದ್ಮೇಲೆ 4 ಮಕ್ಳು ಹುಟ್ಟಿರೋದು. ವೆಂಕಟೇಶಪ್ಪ ಫಸ್ಟ್ ಡಿಫೆಂಡೆಂಟ್ 79ನೇ ಇಸ್ವಿನಲ್ಲಿ ಏನ್ ಪ್ರಾಪರ್ಟಿ ಕೊಂಡ್ಕೊಂಡು ಅದರಿಂದ ಜೀವಿತ ಮಾಡ್ದ ಚಿಕ್ಕಪ್ಪಯ್ಯ ಅವ್ರ ಅಪ್ಪ. ನಾನೆಲ್ಲ ನೋಡಾಯ್ತು, ನೀವು ಸರಿಯಾಗಿ ಹೇಳಲಿಲ್ಲ, ನಾನು ಓದಿಟ್ಕೊಂಡಿದ್ದೀನಿ. ವೆಂಕಟೇಶಪ್ಪ ಅಂತಕ್ಕಂಥವನು ಫಸ್ಟ್ ಪ್ಲೇಂಟಿಫ್ ನ ಗಂಡ, ಪ್ಲೇಂಟಿಫ್ ನಂಬರ್ 2 to 4 ಅವ್ರಿಗೆ ಅಪ್ಪ. ಆಯ್ತಲ್ಲ. ಅದೇ ತರನೇ ವೆಂಕಟಸ್ವಾಮಿ ಅನ್ನೋನು ವೆಂಕಟೇಶಪ್ಪನ್ ತಮ್ಮ, ಗೊತ್ತಾಯ್ತಲ್ಲ. ಅವನ್ ಮಕ್ಕಳು ಮಿಕ್ದವ್ರು. ಆಯ್ತಲ್ಲ. ಕೃಷ್ಣಮೂರ್ತಿ ಇನ್ನೊಬ್ಬ ತಮ್ಮ, ಅಂದ್ರೆ ವೆಂಕಟೇಶಪ್ಪನ ಇವ್ರಿಗೆ ಚಿಕ್ಕಪ್ಪ, ಮೈದಾ ಚಿಕ್ಕಪ್ಪ. ಫಸ್ಟ್ ಪ್ಲೇಂಟಿಫ್ಗೆ ಮೈದಾ, ಮಿಕ್ದವ್ರಿಗೆ ಚಿಕ್ಕಪ್ಪ. ಅದಾದ್ಮೇಲೆ ಶ್ರೀಧರ್ ಯಾರು ಗೊತ್ತಾಗ್ತಿಲ್ಲ, ಪರ್ಚೇಸರ್. ಆಲ್ ರೈಟ್. ಸೊ ಇವ್ರು 3 ಜನ, ಮತ್ತೆ ಪ್ಲೇಂಟಿಫ್ಸ್ 10 ಜನ, ಇವ್ರು 13 ಜನ ಒಂದೇ ಮನೆಯವರು, ಗೊತ್ತಾಯ್ತಲ್ಲ. ಬರ್ಕೊಟ್ಟವ್ರು ವೆಂಕಟೇಶಪ್ಪ, ವೆಂಕಟಸ್ವಾಮಿ, ಕೃಷ್ಣಮೂರ್ತಿ. ಗಂಡ್ ಮಕ್ಳು ಶ್ರೀಧರಂಗ್ ಮಾರಿದ್ರು. ಮಾರದ ಮೇಲೆ ನೀವು ಇಲ್ಲ ಚಿಕ್ಕಪ್ಪ ಅಗ್ರಿಮೆಂಟ್ ಆಫ್ ಸೇಲ್ ಮಾಡಿದ್ರು, ಆಮೇಲೆ ಕೋರ್ಟ್ ಅಲ್ಲಿ ಡಿಕ್ರಿ ಆಯ್ತು. ಅದೊಂದು ಕ್ಲಾರಿಫೈಡ್ ಆಯ್ತಪ್ಪ. ಮಾರದ್ಮೇಲೆ ಅಗ್ರಿಮೆಂಟ್ ಮಾಡುವಾಗ ದುಡ್ಡು ಇಸ್ಕೊಂಡಿದ್ರು ತಾನೆ? ಅಗ್ರಿಮೆಂಟ್ ಪ್ರೂವ್ ಆಗಿದೆ ತಾನೆ? ಅಲ್ಲಿ ಬಂದ್ ಹಾಕ್ಬೇಕಾಗಿತ್ತು. ವೆಂಕಟೇಶಪ್ಪ ನಮ್ಗೆ ಇದ್ದಿದ್ ಒಂದೇ ಮನೆ, ನಮ್ಗಿರಕ್ ಆಗಲ್ಲ, ಅವತ್ತೇನೋ ನಮ್ಗೆ ಕುಟುಂಬ ಪೋಷಣೆಗೆ ಬೇಕಾಗಿತ್ತು, ಅದಕ್ಕೋಸ್ಕರ ನಾವು ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ವಿ ಅಂತ ಸೆಕ್ಷನ್ 20 ನಲ್ಲಿ ಈಕ್ವಿಟಿ ಪ್ಲೀಡ್ ಮಾಡ್ಬೇಕಾಗಿತ್ತು. ಗಪ್ ಅಂತ ಕೂತಿದಾರ ಅವರು. ಯಾಕೆ? ನಾಳೆ ದಿನ ಬಾಯಲ್ಲಿ ಹೇಳಕ್ ಆಗೋದಿಲ್ಲ. ನೀನೇ ಅಲ್ವೇನೆ ಆ ಸೈನ್ ಹಾಕ್ತವನು ಅಂತಂದ್ರೆ ಇಲ್ಲ ಅನ್ನಕ್ಕಾಗಲ್ಲ. ಅವನು ದುಡ್ಡು ಇಸ್ಕೊಂಡ್ಯಾ ಅಂತಂದ್ರೆ ಹೂ ಅಂತ ಅನ್ಲೇಬೇಕು ಅವನು. ಇವ್ರು 3 ಜನ, ಒಬ್ನು ವೆಂಕಟೇಶಪ್ಪ, ವೆಂಕಟಸ್ವಾಮಿ, ಕೃಷ್ಣಮೂರ್ತಿ ದುಡ್ಡು ಇಸ್ಕೊಂಡ್ಬಿಟ್ಟು 3-4 ಮಾಡಾಕಿ ಸಂಸಾರ ಮಾಡಿ ಇವ್ರನ್ನೆಲ್ಲಾರನ್ನು ಹುಟ್ಟಿಸಿ. ಬಟ್ ಏನಾಗಿತ್ತು, ಒಂದು ಇಂಟರ್ಪ್ರಿಟೇಷನ್ ನಮ್ಗೆ ಮಾತಾಡುವಾಗ ನಾನು ತೊಂದರೆ ಕೊಡ್ತಿಲ್ಲ. ಪ್ರೊವೈಡೆಡ್ ಅಲ್ಲಿ 9 ಮನೆ ಇತ್ತು, 9 ಮನೆ ಇತ್ತು. 50,000 ರೂಪಾಯಿ ಬಾಡಿಗೆನೂ ಬರ್ತಿತ್ತು. ಇವ್ರು ಯಾಕೆ ಸೇಲ್ ಡೀಡ್ ಕ್ರಿಯೇಟ್ ಅಗ್ರಿಮೆಂಟ್ ಮಾಡಿದ್ರು ಅನ್ನೋದು ದೇ ಹ್ಯಾವ್ ನಾಟ್ ಡಿಸ್ಕಸ್. ಅವ್ನು ಹೇಳ್ಬೇಕಲ್ಲ, ಫಸ್ಟ್ ಡಿಪೆಂಡೆಂಟ್ ಇಸ್ ವೆರಿ ಮಚ್ ದೇರ್, ಈ ಶುಡ್ ಕಮ್ ಔಟ್ ಅಂಡ್ ದೆನ್ ಸೇ ಇಂಥ ಕರ್ಮ ಇತ್ತು ನಮ್ಗೆ ಅಂತ. 3 ಜನನು ಹಂಗೆ ಉಳ್ಕೊಂಡಿದ್ದೀರಿ. ಅದರ ಅರ್ಥ ಏನು? ಮನೆಯವರೆಲ್ಲ ಗಂಡಸರು ಸೇರ್ಕೊಂಡು ಮಾರೋದು, ಆಮೇಲಿಂದ ಬೃಹಣ್ಣಳೆ ತರ ಯುದ್ಧಕ್ಕೆ ಹೆಂಡತಿನ ಕಳ್ಸೋದು. ಅಲ್ಲಿ ಏನಾಗಿದೆ, ಇಡೀ ಫ್ಯಾಮಿಲಿ ನೀವು ನೋಡಿ, ಅವ್ರ ಹೆಂಡತಿನ ಪಾರ್ಟಿ ಮಾಡಿದಿರಲ್ಲ ಫಸ್ಟ್ ಪ್ಲೇಂಟಿಫ್ ನ. ಫಸ್ಟ್ ಪ್ಲೇಂಟಿಫ್ ಅದಕ್ಕೆ ನಾನು ನಿಮ್ಗೆ ಆ ಪ್ರಶ್ನೆ ಕೇಳಿದ್ದು. ಇಲ್ದೆ ಹೋದ್ರೆ ನಾನೆಲ್ಲ ಕೇಳ್ತಿರ್ಲಿಲ್ಲ. ಅವ್ರ ಪರಿಸ್ಥಿತಿ ಹೇಗಾಗಿದೆ ಅಂತ. ಪರಿಸ್ಥಿತಿ ಹೇಗೋ ಅಲ್ಲ, ಪರಿಸ್ಥಿತಿ ಕೆಟ್ಟ ಯೋಚನೆ ಅಷ್ಟೇ. ಪರಿಸ್ಥಿತಿ ಅಗ್ರಿಮೆಂಟ್ ಮಾಡ್ಕೊಡಕ್ ಒಬ್ರು, ಆಮೇಲಿಂದ ಅದನ್ನ ಡಿನೇ ಮಾಡೋದಕ್ಕೆ ಇನ್ನೊಬ್ರೇನು. ಪರಿಸ್ಥಿತಿ ಎಲ್ಲ ಏನಿಲ್ಲ. ಸತ್ಯಕ್ಕೆ ಬೆಲೆ ಕೊಟ್ಟಂತ ದೇಶ ಇದು. ಹೆಂಡತಿ ಮಕ್ಕಳನ್ನ ಮಾರದಂತ ಸತ್ಯ ಹರಿಶ್ಚಂದ್ರ.
ಅಲ್ಲಿ ಮಾರಾಕ್ ಬಿಟ್ಟಿರ್ತಾನೆ ಚಂದ್ರಮತಿನ ಲೋಹಿತಾಶ್ವನ್ನ ಸಂತನಲ್ಲಿ. ಗೊತ್ತಾಯ್ತಲ್ಲ, ಮಾರ್ಬಿಟ್ಟಿರ್ತಾನೆ. ಬಟ್ ಪರಿಸ್ಥಿತಿ ಹಾಗೆ ಬಂತು ಅವತ್ತು. ಇವಾಗ ಅದಕ್ಕಿಂತ ಕೆಟ್ಟ ಹೋಗ್ತಾನ ಅವನು. ಉಣ್ಬೇಕು ಅಂತ ಇವನು ಜೀತಕ್ಕೆ ಸೇರ್ಕೊಂಡ್ಬಿಟ್ಟಿರ್ತಾನೆ ವೀರ್ಬಾವು ಜೊತೆಗೆ. ದುಡ್ಡಿರ್ಲಿಲ್ಲ. ವೀರ್ಬಾವು ಜೊತೆಗೆ ಸ್ಮಶಾನ ಕಾಯಿಗೆ ಸೇರ್ಕೊಂಡ್ಬಿಟ್ಟಿರ್ತಾನೆ ತೀರ್ಸೋದಿಕ್ಕೋಸ್ಕರ. ಸೇರ್ಸ್ಕೊಂಡ್ಬಿಟ್ಟಿದ್ರೆ ಎಣ ತಗೊಂಡ್ ಬರ್ತಾಳೆ ಲೋಹಿತಾಶ್ವಂದು ಚಂದ್ರಮತಿ, ಸ್ಮಶಾನದಲ್ಲಿ ಊತಾಕ್ ಬಿಡ್ತೀನಿ ಅಂತ. ಕೇಳ್ತಾಳವಳು, ಏನಪ್ಪಾ ಅವಕಾಶ ಮಾಡ್ಕೊಡು ಅಂತ. ದುಡ್ಡು ತಂದಿದ್ಯಾ ಅಂತ ಕೇಳ್ತಾನೆ. ಫಿಕ್ಸ್ ಆಗಿರುತ್ತೆ ರೇಟು, ಒಂದ್ ಬುಂಡೆ ಎಂಡ, ಪಂಚೆ, ಇನ್ನೇನೋ ಧಾನ್ಯ, ಒಂದಿಷ್ಟು ರೂಪಾಯಿ ಅಂತ. ಅದ್ ತಂದಿದ್ಯಾ ಅಂತ ಕೇಳ್ತಾನೆ. ಚಂದ್ರಮತಿ ಹೇಳ್ತಾಳೆ, ಎಲ್ಲಿರ್ಬೇಕು ನನ್ನ ಹತ್ರ ಏನಿಲ್ಲ, ನನ್ನ ಮಗ ಸತ್ತೋಗಿದ್ದಾನೆ ಬಿಡು ಅಂತ. ಆಗ ಹೇಳ್ತಾನೆ ಚಂದ್ರ, ನಾನಿವಾಗ ನಿನ್ ಗಂಡ ಅಲ್ಲ, ನಾನು ನಿನ್ನ ಮಾರಾಕಿದ್ದೀನಿ, ಹಳೆ ಸಂಬಂಧ ನೆನಪಿಸ್ಬೇಡ, ಇದಿಷ್ಟು ತಂದ್ರೆ ಉಣಕ್ ಅವಕಾಶ ಮಾಡ್ಕೊಡ್ತೀನಿ, ಇಲ್ದೇರಿ ಇಲ್ಲ ಅಂತ. ಅದು ಸತ್ಯದ ಕಾಲ. ನೀವು ಸತ್ಯ ಹರಿಶ್ಚಂದ್ರನ್ ವಂಶದ ಕೊನೆ ತುಂಡು ಅಂತ ಹೇಳಿದ್ರೆ ಕೇಳ್ತಾ ಇದ್ದೀನಿ ಅಷ್ಟೇ. ಬಟ್ರೆ ಸತ್ಯ ಹರಿಶ್ಚಂದ್ರ ಕೊನೆ ಪರಿಸ್ಥಿತಿ ಏನಿತ್ತು ಅಂತ ನೀವು ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇಫ್ ಯು ವಾಂಟ್ ಅಡಿಷನಲ್ ಸೇಲ್ ಕನ್ಸಿಡರೇಷನ್, ಐ ಮೇ ಪುಟ್ ಇಟ್ ಅಕ್ರಾಸ್ ಟು ಹಿಮ್. Court can do it. That the court can do it. This court has already done it. ಅವ್ರು ಯಾವ ಸರ್ಕಮ್ಸ್ಟೆನ್ಸಸ್ ನನಗೆ ಗೊತ್ತಿಲ್ಲ. If they want, they can do it. That is the only thing that I can persuade the other side. Otherwise, I'll have to simply dismiss. Then one respectful submission is, there are 3 portions. ಯಾವ ಪೋರ್ಷನ್ ಕೊಡೋದಿಲ್ಲ. 3 ಜನಕ್ಕೆ 3 ಪೋರ್ಷನ್ 3 ಮನೆ ಅಂತ ಮಾಡಿದ್ರು. 3 ಜನ ಏಕೀಭವಿಸಿ ಬರ್ಕೊಟ್ಟಿರತಕ್ಕಂತ ಅಗ್ರಿಮೆಂಟ್ ಅದರಲ್ಲಿ ಬರ್ದ್ ಬಿಟ್ಟಿದ್ದಾರೆ ಸ್ವಚ್ಛವಾಗಿ. ಗೊತ್ತಾಯ್ತಲ್ಲ, ನೀವಿದ್ರೆ ನಿಮ್ಮ ಅಪ್ಪಂದ್ರ ಮೇಲೆ ಕೇಳ್ಕೊಳ್ಳಿ, ನಿಮ್ಮ ಅಪ್ಪಂದ್ರ ಏನ್ ಮಾಡೋದು ದುಡ್ಡು ಅದನ್ನ ಕೇಳ್ಕೊಳ್ಳಿ ಅಷ್ಟೇ. ಅದಾಯ್ತು ಅಂತಂದ್ರೆ ಅಡಿಷನಲ್ ಸೇಲ್ ಕನ್ಸಿಡರೇಷನ್ ಬೇಕು ಅಂದ್ರೆ ಐ ವಿಲ್ ಪರ್ಸುಯೇಡ್ ಅಂಡ್ ದೆನ್ see to it that something is paid, taking note of the value of the property. Otherwise nothing doing. Otherwise nothing doing. There must be sanctity. ಇವತ್ತು ಎಲ್ಲ ಇಸ್ಕೊಂಡ್ಬಿಡೋದು, ಎಲ್ಲ ತೀನ್ಚಾರ್ ಮಾಡಕ್ ಬಿಡೋದು ದುಡ್ಡನ್ನ. ಅವತ್ತಿನ ದಿವಸ ನಿಮ್ಗೆ ದರ್ದಿತ್ತು, ತಗೊಂಡಿದ್ದೀರಿ, ಅವನ ಹತ್ರ ದುಡ್ಡಿತ್ತು, ಕೊಟ್ಟಿದ್ದ. ಸೇಲ್ ಅಂದ್ರೆ ಏನು? ಮತ್ತೆ ನಿಮಗ್ ಬೇಕಾಗಿದೆ, ಆ ಕಡೆ ಹಿಟ್ಟು ಹಳಸೋಗಿದೆ, ಈ ಕಡೆ ನಾಯಿ ಕಾಯ್ಕೊಂಡಿದೆ, ಅದು ಸೇಲು. ನೋ ಅದರ್ ಎಮೋಷನ್ಸ್ ದೇರ್. ನಿನಗೆ ದರ್ದಿದೆ ದುಡ್ಡಿಗೆ, ನನ್ನ ಹತ್ರ ಪ್ರಾಪರ್ಟಿ ಇದೆ, ನನ್ನ ಹತ್ರ ದುಡ್ಡಿದೆ, ನಿನ್ ಪ್ರಾಪರ್ಟಿ ಕೊಡು, ನಾನು ಕೊಡ್ತೀನಿ ಅಷ್ಟೇ. ನೋ ಅದರ್ ಎಮೋಷನ್ಸ್. ದಟ್ ಇಸ್ ಸಿಂಪಲ್ ಕಾಂಟ್ರಾಕ್ಟ್. ವಾಟ್ ಈಸ್ ಕಾಂಟೆಂಪ್ಲೇಟೆಡ್ ಅಂಡರ್ ದಿ ಸೇಲ್ ಇನ್ TP Act? I have money, you have property, you want money, I want property. There ends the matter. No other emotions, no other sale. ಆಮೇಲೆ ಕೋರ್ಟ್ ನಾವು ನೋಡಿದ್ರೆ ಅಯ್ಯೋ ಪಾಪ ಏನೋ ಆಗೋಗ್ಬಿಡುತ್ತೆ ಅಂತ. ಈ ಅಯ್ಯೋ ಪಾಪ ಅನ್ನೋ ಮಿಸ್ಪ್ಲೇಸ್ ಸಿಂಪತಿನೇ ಇಲ್ಲಿ ತಂದು ನಿಲ್ಸಿರೋದು. ಬರ್ಕೊಡುವಾಗ ಯೋಚನೆ ಮಾಡ್ಬೇಕಾಗಿತ್ತು. ಒಬ್ಬನಲ್ಲ ಅಂತ 3 ಜನ ಸೇರ್ಸ್ ಬರ್ಕೊಟ್ಟಿದ್ದಾರೆ. ಅವತ್ತಿನ ದಿವಸ ಬೇಕಾಗಿತ್ತು ದುಡ್ಡು, ತಗೊಂಡಿದ್ದಾರೆ. ದೇ ರಿಮೇನ್ ಎಕ್ಸ್ ಪಾರ್ಟಿ, ದೇ ಡೋಂಟ್ ಕಂಟೆಸ್ಟ್ ದಿ ಸೂಟ್. ಎಲ್ಲಾರು ಸೇರ್ಕೊಂಡು ಒಬ್ಬನಿಗೆ ಮಾಡ್ಬಿಟ್ಟು 13 ಜನ ಒಂದ್ ಕಡೆ ಸೇರ್ಕೊಂಡು ಅವ್ನ ತಲೆ ಮೇಲೆ ಮೆಣಸರಿಯಕ್ ನೋಡಿದ್ರೆ ಹೆಂಗಾಗತ್ರಿ? ಮೆಣಸರಿಯಕ್ ನೋಡ್ಲಿಲ್ಲ ನಾನು. ಮೆಣಸರಿಯೋದೇ ಇನ್ನೇನ್ ದಾವ ಹಾಕ್ಸಿ ಅವ್ನ ಕೋರ್ಟಿಗೆ ಬಂದು ಒದ್ದಾಟ ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ಕೊಂಡು ಹಿಂಸೆ ಪಟ್ಕೊಂಡಿರೋದು, ಅಗ್ರಿಮೆಂಟ್ ಬರ್ಕೊಂಡಿದ್ದು ಇದೇ ಕಾರಣಕ್ಕೋಸ್ಕರನ. ಅದೆಲ್ಲ ಏನು ಮಾಡಕ್ ಬರಲ್ಲ. ಗಣಪತಿ ಭಟ್ರೆ ಏನಾರು ಒಂದು ಬೇರೆ ತರ ಇತ್ತು, ಮದ್ವೆಗೋ ಮುಂಜಿಗೋ ಅಂತೇನೋ ಕೇಳಿದ್ರು, ನಂಬಿಕೆ ಕ್ರಯ ಅಂತ ಮಾಡ್ಕೊಟ್ಟಿದ್ರು, ದುಡ್ಡು ಕೊಟ್ಬಿಟ್ರೆ ಬಡ್ಡಿ ಸಮೇತ ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಅಂಥದ್ದೇನಾರು ಪ್ಲೀ ಇದ್ದಿದ್ರೆ ಐ ಕುಡ್ ಹ್ಯಾವ್ ಕನ್ಸಿಡರ್ಡ್. ಏನಿಲ್ಲ, ಗಮ್ ಅಂತ ಕೂತಿದ್ದಾರೆ ಒಳಗಡೆ ಹೋಗಿ ಬಚ್ಚಿಟ್ಕೊಂಡು. ಇನ್ನೇನು ಹೇಳಕ್ಕೂ ಆಗಲ್ಲ. ನಮ್ ಗಂಡ ನಮ್ ಜೊತೆಗಿಲ್ಲ, ಹುಡ್ಕ ಬೀದಿಲ್ ಬಿದ್ದಿದ್ದ, ನಮ್ಮನ್ನ ಮಾಡ್ಲಿಲ್ಲ ಅಂತಂದ್ರೆ ಮಕ್ಳಾಗಿದ್ದಾವೆ. ಆದ್ಮೇಲೆ ಆಗ್ಲಿಲ್ಲ, ಆದ್ಮೇಲೆ ಮಕ್ಳಾಗ್ಲಿಲ್ಲ. ಇದು ಸೇಲೆಲ್ಲ ಆದ್ಮೇಲೆ ಮಕ್ಳಾಗಿದ್ ಮೊದ್ಲೇ. ಸರಿಯಪ್ಪ, 79 ಆದ್ಮೇಲೆ ಅಂತ ನಾನು ಹೇಳಿದ್ದು.
79 ಆದ್ಮೇಲೆ ಆಗಿದೆ. ಅದಕ್ಕೆ ಬೇಕಾಗುತ್ತೆ ಅಂತ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಇವಾಗ ಅವತ್ತು ಮಾಡ್ಬಿಟ್ಟು ನೀವು ಎಲ್ಲ ಕೊಟ್ಬಿಟ್ಟಂದ್ರೆ ಬೆಲೆ ಬೇಡವಾ? ಮೆನ್ ಮೇಲೆ ಈ ಡಾಕ್ಯುಮೆಂಟ್ಸ್ ನಾಟ್ ಅಂತ. ಮನುಷ್ಯನ ಎಲವಿಲ್ಲದ ನಾಲ್ಗೆ ಹೆಂಗ್ ಬೇಕಾದ್ರೂ ಹೊರಳುತ್ತೆ ಅಂದ್ಬಿಟ್ಟು ಒಂದು ದಾಖಲೆ ಅಂತ ಬರ್ಸ್ಕೊಳ್ಬೇಕಾಗಿ ಬಂದಿದ್ದು. ಇಲ್ದಿದ್ರೆ ದಾಖಲೆ ಇಲ್ದೇ ಇರೋ ಕಾಲ ಇತ್ತು. ಮಾತಿಗೆ ಬೆಲೆ ಕೊಟ್ಬಿಟ್ಟಿದೀನಿ, ಅಲ್ಲಿ ಮುಗ್ದೋಯ್ತು. ಇವಾಗ ಆ ಪರಿಸ್ಥಿತಿಯಿಂದ ಡಿವಿಯೇಟ್ ಆಗಿದ್ದೀವಿ. ಡಾಕ್ಯುಮೆಂಟ್ ಇಸ್ ದೇರ್, he doesn't say a single word about the document. They are the party defendants before this court. They don't whisper anything about the validity or otherwise of the agreement because they can't. But daughter, Estoppel. Therefore, they remain ex parte. After filing the wakalat, they don't contest. And who is the person first plaintiff? First defendant's wife and her children. Second defendant, children. Third defendant, children. ನೋಡಿ, ಅದಕ್ಕೆ